ಇವತ್ತು ನಮ್ಮೆಲ್ಲರಿಗೂ ಒಂದು ಯೋಗ್ಯವಾದ ದಾರಿದೀಪದಂತೆ ಇರುವಂತಹ ಮಾತು ಇದು. ಏನು ಅಂತಂದ್ರೆ, ಕ್ಷುದ್ರವಾದ ಕರ್ಮವನ್ನು ಮಾಡಿದ ಮೇಲೆ ಆ ಕರ್ಮಕ್ಕೆ ಫಲ ಪಾಪವೇ ಆಗಿರ್ತದೆ. ಪಾಪದ ಫಲ ಭಾರೀ ದುಃಖವಾಗಿರ್ತದೆ. ಇದರೊಳಗೆ ಯಾವ ಸಂಶಯವೂ ಇಲ್ಲ. ಏನೇನೋ ಕ್ಷುದ್ರ ಕರ್ಮಗಳಲ್ಲಿ ತೊಡಗಿಕೊಂಡಿರ್ತೇವೆ. ಬಾಲಿಶವಾದ ಕರ್ಮಗಳು, ಅತ್ಯಂತ ಹೀನವಾದ ಕರ್ಮಗಳು. ಈ ಕರ್ಮಗಳನ್ನು ಮಾಡೋದ್ರಿಂದ ನನಗೆ ಯಾರು ಕೇಳೋರಿದ್ದಾರೆ, ನನಗೆ ಯಾರು ಏನ್ ಮಾಡೋರಿದ್ದಾರೆ, ನನಗೆ ಯಾರು ಶಿಕ್ಷೆ ಕೊಡೋರಿದ್ದಾರೆ ಎನ್ನುವ ಅಹಂಕಾರದಲ್ಲಿ ಇರುವವನಿಗೆ ಶಿಕ್ಷೆ ಕೊಡುವವರು ಸರೌಂಡಿನೊಳಗೆ ಯಾರು ಇಲ್ಲದೆ ಇದ್ದರೂ ಆ ಕರ್ಮ ಸಾಕ್ಷಿಯಾದ ದೇವರು ಮಾತ್ರ ಶಿಕ್ಷೆಯನ್ನು ಕೊಟ್ಟು ತೀರ್ತಾನೆ. ಇದರೊಳಗೆ ಯಾವ ಸಂಶಯವೂ ಇಲ್ಲ ಎಂಬುದಾಗಿ ಧೌಮ್ಯಾಚಾರ್ಯರು ಬಹಳ ಅದ್ಭುತವಾದ ಮಾತನ್ನು ಹೇಳ್ತಾರೆ. ಕ್ಷುದ್ರಂ ಕೃತ್ವ ಫಲಂ ಪಾಪಂ ತ್ವಂ ಪ್ರಾಪ್ಸ್ಯಸಿ ನ ಸಂಶಯ. ಕ್ಷುದ್ರವಾದ ಕರ್ಮವನ್ನು ಮಾಡಿದ ಮೇಲೆ ಆ ಕರ್ಮಕ್ಕೆ ಫಲ ಪಾಪವೇ ಆಗಿರ್ತದೆ. ಪಾಪದಿಂದ ನಿನಗೆ ಘೋರವಾದ ದುಃಖ, ಇದು ತಪ್ಪಿದ್ದಲ್ಲ, ಇದರೊಳಗೆ ಎಳ್ಳಷ್ಟು ಸಂಶಯವಿಲ್ಲ ಅಂತ